ಮಾರ್ಕೆಟಿಂದ ಬರ್ತಾ ಸ್ವಲ್ಪ ವೆಜಿಟೇಬಲ್ಸ್ ಕಡಲೆ ಬೀಜ ಎಲ್ಲ ತೊಗೊಂಡು ಬಂದಿದ್ದೆ. ಹಾಗೆ ಫ್ರಿಜ್ಜಲ್ಲಿ ಮರಗೆಣಸಿದ್ದು ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ. ಇದು ಬೆಳಗ್ಗೆ ಎಲ್ಲ ಮಕ್ಕಳಿಗೆ ಸ್ಕೂಲ್ ಹೋಗೋ ಟೈಮಲ್ಲಿ ಹಿಟ್ಟು ಮಾಡಿ ಇಟ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಬೆಳಗ್ಗೆ ಎದ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಆಗಿಬಿಡುತ್ತೆ. ಸೊ ನಾನು ಇಲ್ಲಿ ದೋಸೆನೇ ಜಾಸ್ತಿ ಮಾಡ್ತೀನಿ ಯಾವಾಗಲೂ ಕೂಡ, ಯಾಕಂದರೆ ರೈಸ್ ಐಟಮ್ ಅಷ್ಟು ಇಷ್ಟಪಡಲ್ಲ, ಬಾತ್ ಐಟಮ್ಸ್ ಎಲ್ಲ ಅವರು. ಸೊ ನಾನು ಇದು ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಂಡ್ರೆ ಬೆಳಗ್ಗೆ ತಿಂತಾರೆ ಅವರು. ಸ್ವಲ್ಪ ತುಪ್ಪನೂ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾವಾಗಾದರೂ ಮರಗೆಣಸಿದ್ದು ದೋಸೆದು ಟೇಸ್ಟ್ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಆಲೂ ಪಲ್ಯ ಮಾಡಿದ್ದೆ. ಹಾಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಚೂಡ ಮಾಡಿ ಇಟ್ಕೊಂಡಿದ್ದೆ. ಇದು ಅವಲಕ್ಕಿ ಚೂಡ ಅಂತ ಹೇಳಿ ನನಗೆ ಮಾರ್ಕೆಟಲ್ಲಿ ಇದು ರಾಗಿದ್ದು ಅವಲಕ್ಕಿ ಸಿಕ್ತು. ಸೊ ಇದು ಸ್ಪೆಷಲ್ ಅಂತ ಹೇಳಿ ಅದನ್ನು ಚೂಡ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಹಾಗೆ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹಾಕಿದ್ರೆ ತುಂಬ ಕ್ರಿಸ್ಪಿ ಹಾಕಿ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಪುಟಾಣಿ ಕಡಲೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಬ್ಯಾಡಗೆ ಮೆಣಸು, ಕರಿಬೇವು, ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಗೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡು ನಾವು ಒಂದು ಡಬ್ಬದಲ್ಲಿ ಹಾಕ್ಕೊಂಡ್ರೆ 10 ದಿವಸ ಆದರೂ ಹಾಳಾಗಲ್ಲ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಹೊರಗಡೆಯಿಂದ ನಾವು ಬಿಸ್ಕೆಟ್ಸ್ ಸ್ನ್ಯಾಕ್ಸ್ ಅಂತ ಹೇಳಿ ಮಾಡಿಕೊಂಡು ಮಕ್ಕಳಿಗೆ ಬಾಕ್ಸಿಗೆ ಹಾಕೋದಕ್ಕಿಂತ ಈ ಥರ ಚೂಡ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ಆವಾಗ ಮಾಡ್ಕೋಬೋದು. ಈ ಥರ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಬೇಕು. ಹಾಗೆ ನಂತರ ಬಾಕ್ಸ್ಗಳನ್ನೆಲ್ಲ ಅದೇ ಪ್ಲೇಸಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಕಿಚನ್ಗೆ ಬರುವಾಗ ಮತ್ತೆ ಕೆಲಸ ಇರಲ್ಲ. ಸೊ ನಾನು ಹಾಗೆ ಇಲ್ಲಿ ಎಲ್ಲ ಸ್ವಲ್ಪ ಚೆಲ್ಲೋಗಿತ್ತು ಮಾಡಬೇಕಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಸಾರಿ ಅಡುಗೆ ಮಾಡ್ತೀನಿ ಅಷ್ಟು ಸಾರಿ ನಾನು ಕಿಚನ್ ಕ್ಲೀನ್ ಮಾಡ್ತಾ ಇರ್ತೀನಿ. ಆವಾಗ ಕಿಚನ್ಗೆ ಬರೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ನೆಕ್ಸ್ಟ್ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ನಾವೆಲ್ಲ ಹಾಗೆ ಬಿಟ್ಟು ಹೋದರೆ ಮತ್ತೆ ನಮಗೆ ಕೆಲಸ ಡಬಲ್ ಆಗಿಬಿಡುತ್ತೆ. ಹಾಗೆ ಚಿಮ್ನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಸ್ಟವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲ ಸ್ವಲ್ಪ ನೆಲನೂ ಗುಡಿಸ್ತಾ ಇದ್ದೀನಿ. ಅದು ನೆಲದಲ್ಲೆಲ್ಲ ಎಷ್ಟಾದರೂ ಬಿದ್ದಿರುತ್ತೆ. ಸೊ ಎಣ್ಣೆ ಎಲ್ಲ ಸ್ವಲ್ಪ ಚೆಲ್ಲಿರುತ್ತೆ ಕೂಡ ನಾವು ಮಾಡಬೇಕಿದ್ರೆ ಅಡುಗೆ ಫಾಸ್ಟಾಗಿ ಎಲ್ಲ ನಾವು ಮಾಡ್ತಾ ಇರ್ತೀವಲ್ಲ. ಬೆಳಗ್ಗೆ ಅಂತೂ ತುಂಬ ಟೆನ್ಷನ್ ಆಗಿರುತ್ತೆ ಎಲ್ರಿಗೂ, ಏನು ಮಾಡೋದು ಅಂಥೇಳಿ. ಒಂದು ಕಡೆಯಿಂದ ಹಸ್ಬೆಂಡ್ ಆಫೀಸ್ ಹೋಗೋದು ಬ್ಯುಸಿಯಾಗಿರ್ತಾರೆ, ಒಂದು ಕಡೆಯಿಂದ ಮಕ್ಕಳಿದ್ದು ಸ್ಕೂಲಿದ್ದು, ಹಾಗೆ ಎಲ್ಲ ನೆಲವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆ ಕೂಡ ಇತ್ತು, ಪಾತ್ರೆನೆಲ್ಲ ಕೂಡ ವಾಶ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಾನು ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಯೂಸ್ ಮಾಡೋದು ಈ ಚಳಿಗೆ ತುಂಬ ನನಗೆ ಈಸಿ ಆಗುತ್ತೆ, ಕಂಫರ್ಟೇಬಲ್ ಅನಿಸುತ್ತೆ. ಸೋಪ್ ಹಾಕ್ಕೊಂಡ್ರೆ ಕೈಯೆಲ್ಲ ಒಂಥರ ಆಗುತ್ತೆ, ಚಳಿಗೆಲ್ಲ ಒಂಥರ ಗಟ್ಟಿ ಆಗುತ್ತೆ. ಹಾಗೆ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಹೇಳಿ ಆನಿಯನ್ ಮತ್ತು ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಮಕ್ಕಳು ಎಕ್ಸಾಮ್ ಮುಗಿಸ್ಕೊಂಡು ಬಂದರು. ಹಾಗೆ ಮಾತಾಡ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.